ಹಲೋ ಗೈಸ್, ಮತ್ತೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಗುರು. ಈ ವಿಡಿಯೋ ನೋಡ್ಬೋದು, ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆಮೇಲೆ ವಿಡಿಯೋ ನೋಡ್ರಿ, ಓಕೆನಾ? ಸರು, ನಾಯಿ ಇಲ್ಲ ಅಂದ್ರೆ ಒಂದು ಕಾಸು ನಂಗೆ ಮರ್ಯಾದೆ ಕೊಡಲ್ಲ. ನಾಯಿ ಇಲ್ಲ ಅಂದ್ರೆ ಒಂದು ಕಾಸು ನಂಗೆ ಮರ್ಯಾದೆ ಕೊಡಲ್ಲ. ಲೇ ನಾಯಿ ಇಲ್ವಾ, ನಾನು ನಾಯಿ ಇಲ್ವಾ? ಲೇ ಸೀದಾನ ಮಾತಾಡಲಿ. ನಾನು ವಿಡಿಯೋ ಆದ್ರೂ ಹೇಗೆ ಮಾಡಿ, ಶಾರ್ಟ ಕೂಡ ಅರ್ಥ ಆಗ್ತಿಲ್ಲ ನನಗೆ ಇಲ್ಲಿ. ನಾನು ಸುಂದರವಾಗಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ. ನನ್ಗೆ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಈ ಸುಳ್ಳು ಮಾತ್ರ ಯಾವತ್ತೂ ಹೇಳಲ್ಲ. ಸರು, ಈ ಮಾತು 100ಕ್ಕೆ 100 ಸತ್ಯ ನೋಡಮ್ಮ. ನೀನು ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಚೆನ್ನಾಗಿದೀಯಾ ನೀನಂತ ಹೇಳಕ್ ಹೋಗ್ಬೇಡ. ಜನಗಳು ರೋಡ್ ನಡ್ಕೊಂಡು ನಡಿ ಅಂದ್ರೆ ಮೊಬೈಲ್ ನಡ್ಕೊಂಡು ನಡೀತಾರೆ. ಇವ್ರಿಗೆಲ್ಲ ಏನ್ ಹೇಳೋದು ನಾನು? ಲೇ ಕಿತ್ತೋದು, ನೀವು ಮೊದ್ಲು ನೀನು ನೋಡ್ಕೆ, ಆಮೇಲೆ ಅವ್ರಿಗೆ ನೋಡಂತೆ, ಅವ್ರಿಗೆ ಹೇಳಂತೆ. ನೀನ್ ಎಲ್ಲಿಗಾನ ಹೋದ್ರಿ, ನೀನ್ ಟಿಕೆಟ್ ತಗಂದ್ರೆ ನಾನು ಯಾರಿಗೆ ಟ್ರೋಲ್ ಮಾಡ್ಬೇಕಿಲ್ಲ. ದೇವರು ನಿಮ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಅಣ್ಣ. ಇಟ್ಕೊಳ್ಳಿ, ಅಮೌಂಟ್ ನ ಇಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ನೋಡಿ, ದೇವರು ನಮ್ಗೆ ಏನೋ ಕೊಟ್ಟಿದ್ದಾನೆ, ಹೆಲ್ಪ್ ಮಾಡಿದೀವಿ. ಗುರು, ನಮ್ಮ ಕಬ್ಜಂದು ವಿಡಿಯೋ ನೋಡಿದ್ಮೇಲೆ ಸ್ವಲ್ಪ ಮನ್ಸಿಗೆ ಖುಷಿ ಆಯ್ತಪ್ಪ. ಏನೋ ಒಳ್ಳೆ ಕೆಲಸ ಮಾಡ್ತಿದ್ದಾನೆ, ಒಳ್ಳೆ ದಾರಿಲಿ ನಡೀತಿದ್ದಾನೆ ಅಂತ. ಬೆಳಗ್ಗೆ ವಿಡಿಯೋ ನೋಡಿದ ತಕ್ಷಣನೇ ನಾನು ರಪ್ಪ ಅಂತ ಬೆಂಗಳೂರಿಂದ ಕಾರ್ ತಗೊಂಡು ಸೀದಾ ಊರಿಗೆ ಬಂದಿದೀವಿ, ಮನೆಗೆ ಬಂದಿದೀವಿ. ರೆಂಟ್ ಮೊದ್ಲೇ 3,000 ಕಟ್ತಾರೆ, ತುಂಬಾ ಕಷ್ಟದಲ್ಲಿದ್ದಾರೆ. ಕಬ್ಜ ಅವ್ರೆ, ನಮಗೆ ಕೂಡ ಮನುಷ್ಯತ್ವ ಅನ್ನೋದಿದೆ. ಎಲ್ಲ ಟ್ರೋಲರ್ಸು ಹಾಗೆ ಇರಲ್ಲ. ಹಾಗೆ ಅದು ಇದು ವಿಡಿಯೋ ತಗೊಂಡು ಟ್ರೋಲ್ ಮಾಡೋದು ಅಷ್ಟೇ ಅಲ್ಲ, ಇಂಥ ಇನ್ನೊಂದು 4 ಒಳ್ಳೆ ಕೆಲಸ ಮಾಡಿದರೆ ಇಂಥ ವಿಡಿಯೋ ತಕ್ಕೊಂಡು ನಾವು ಮನುಷ್ಯತ್ವ ಇಟ್ಕೊಂಡು ವಿಡಿಯೋ ಮಾಡಾಕ್ತೀವಿ, ಓಕೆನಾ ಗೈಸ್? ನಿಮಗೆ ಅನ್ನಿಸ್ತಿರ್ಬೋದು, ಇವನೇನಪ್ಪ ಕಬ್ಜಗ ಇಷ್ಟು ಒಳ್ಳೆ ಮಾತಾಡ್ತಿದ್ದಾನೆ ಅಂತ. ಏನಿಲ್ಲ ಗುರು, ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ದಾನೆ. ನಾವು ಕೂಡ ಸಪೋರ್ಟ್ ಮಾಡಿ ವಿಡಿಯೋ ಮಾಡಿದರೆ ಇನ್ನೊಂದು 4 ಜನಕ್ಕೆ ಒಳ್ಳೇದಾಗುತ್ತೆ. ಅದೇ ಉದ್ದೇಶ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ, ಓಕೆನಾ? ನೀವು ದೊಡ್ಡವರಾಗಕ್ಕೆ ಬೇರೆಯವ್ರ ಮುಂದೆ ಮಾಡ್ತಿದ್ದೀರಾ ನನ್ಗೆ ಅವಮಾನ. ಇಲ್ಲ ಯಾರ್ಲದು ನಮ್ಮ ಅಮ್ಮ ಕುಟುಂಬಿಗೆ ಅವಮಾನ ಮಾಡಿದ್ದು. ಸ್ವಲ್ಪನ ಮಾನ ಮರ್ಯಾದೆ ಇದ್ದವರಿಗೆ ಅವಮಾನ ಮಾಡಬೇಕು, ಇಂಥವ್ರಿಗೆ ಮಾಡಬಾರ್ದು. ಅಮ್ಮಕ್ಕೋ ನೀನು ಹೇಳಪ್ಪ. ಕೇಳಿಸ್ಕೊ, ನಿನ್ ಕೈಲೇ ಮಾಡಿಸ್ಕೊಂತೀನಿ ಸನ್ಮಾನ. ಇಲ್ಲಿ ಅಮ್ಮಕ್ಕೂ ಹೋಗಿ ಮೊದಲು ಕಟಿಂಗ್ ಮಾಡಿಸ್ಕೆ, ಆಮೇಲೆ ಸನ್ಮಾನ ಆದ್ರೂ ಮಾಡ್ಕೆ, ಇನ್ನೊಂದು ಕಿತ್ತು ಗುಡ್ಡೆ ಅನ್ನ ಹಾಕ್ಯ. ಕ್ವಶನ್ ಕಳ್ಸಿನಲ್ಲಿ ಇವಾಗ ಕೇಳಿದರ್ಸು ಕ್ವಶನ್ ನ ನೂರಾರು ಜನ ಕ್ವಶನ್ ಹಾಕೋರೆ. ಮುತ್ತು ಗರ್ಲ್ ಫ್ರೆಂಡ್ ಯಾರು, ಮುತ್ತು ಗರ್ಲ್ ಫ್ರೆಂಡ್ ನೇಮ್ ಏನು 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 ಅಂತ. ಏನಂದ್ರೆ ಮುತ್ತು ಗರ್ಲ್ ಫ್ರೆಂಡ್. ಮುತ್ತು ಗರ್ಲ್ ಫ್ರೆಂಡು ಒಬ್ರ ಇಬ್ರ? ಸಿಕ್ದವ್ರಿಗೆಲ್ಲ ಬಂದವರಿಗೆಲ್ಲ ನಂದೆ 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 ಅಂತ ನಾ ಯಾರ ಹೆಸರಂತ ಹೇಳ್ಬೇಕಪ್ಪ? ವಿಷಯ ಅಯ್ಯಯ್ಯೋ. ಅಂಡ್ ನಿನ್ ಗರ್ಲ್ ಫ್ರೆಂಡ್ ನೇಮ್ ಹೇಳೋಲಿ ಕಳ್ಸು, ನಾನು ಹೇಳ್ತೀನಿ. ಬಟ್ ಟ್ರೋಲ್ ಆಗ್ಬಿಡುತ್ತೆ ಕಣ. ಮತ್ತೆ ಫಸ್ಟ್ ಟ್ರೋಲ್ ಆಗ್ಬಿಟ್ಟಿದೀನಿ ಹೆವಿ. ಮತ್ತೆ ಟ್ರೋಲ್ ಆಗ್ಬಿಟ್ಟು ಅವ್ರ ಮನೆಯವ್ರಿಗೆಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತೆ ಗೈಸ್. ಅದಕ್ಕೆ ನಾನು ಫೇಸ್ ರಿವೀಲ್ ಮಾಡಕ್ ಹೋಗಿಲ್ಲ, ಮತ್ತೆ ಹೆಸರು ಕೂಡ ಹೇಳಕ್ ಹೋಗಿಲ್ಲ. ಏನಂದ್ರೆ ಹೆಸರು ಹೇಳಿದ್ರೆ ಟ್ರೋಲ್ ಆಕತ್ತ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಕಿಪ್ಪಿಗೆ ಹಿಡ್ಕೊಂಡು ಕಿತ್ತು ಕಿತ್ತು ಕೊಟ್ಟಲ್ಲ ಕೂದ್ಲು. ಫ್ರೆಂಡ್ ಅಲ್ವೇನೋ, ಅದಕ್ಕೆ ನಾನು ಜೊತೆ ಇದ್ದೀನಿ. ಗಗನ್ ಅನ್ನೋನ್ ಯಾರು ಲವ್ ಮಾಡ್ತಿದ್ದೀವಿ ಇವಾಗ. ಅಮ್ಮರು ಎಷ್ಟೋ ಜನ ಹೆಸರು ಬಂದಿದೆ. ಹೌದಾ? ಲೇ ನಿನ್ನ ಹೆಸರು ಏನಂತ ನನಗೆ ಗೊತ್ತಿಲ್ಲ, ಹೋಗ್ಲಿ ಬಿಡು ಸಾಕು. ಆಕೇನ ಪಾಪ ಮದುವೆ ಆಗಿ ಬಂದಾಳಂತೆ. ನೀನು ಆ ಬಾಯ್ ಫ್ರೆಂಡು ಈ ಬಾಯ್ ಫ್ರೆಂಡ್ ಅಂತ ಮರ್ಯಾದೆ ಆಗಿ ತೆಗಿಯಾಕತ್ತಿ. ಪಾಪ ಗಂಡ ಗಿಂಡ ಕೇಳಿಸ್ಕೊಂಡು ಓಡಾಡಿ ಬಡಿತಾನು. ಗೈಸ್ ಇಬ್ರು ಇದ್ದಾರೆ, ಅವ್ರು ನಂಗೆ ಬೇರೆ ಟ್ರೋಲ್ ಮೇಲೆ ಟ್ರೋಲ್ ಮಾಡ್ತಾನೆ ಇದ್ದಾರೆ. ಬೇಕು ಬೇಕು ಅಂತಾನೆ ಟಾರ್ಗೆಟ್ ಮಾಡ್ಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ. ಯಾರಪ್ಪ ಅದು? ನಮ್ಮ NS ಮುತ್ತು ಟ್ರೋಲ್ ಮಾಡಿರೋದು. ಇಬ್ರು ಟ್ರೋಲ್ ಗಿಲ್ ಮಾಡಕ್ ಹೋಗ್ಬೇಡ್ರಿ, ಕೆರ ಚಡ್ಡಿ ಕಿತ್ತೋದಂಗ್ ಬಡೀರಿ ಮಗ. ನನ್ನ ಇಷ್ಟ ಗುರು, ನಾನು ಬೇಕಾರ ಡಿಸ್ ಮಾಡ್ತೀನಿ, ನೀವು ಮಾಡಿ. ಯಾಕೆ ತಿಕ್ಕ ಹೊರ್ಕೊಂಡೆಲ್ಲ ಟ್ರೋಲ್ ಮಾಡ್ತಾ ಇರೋದು? ಲೆಸ್ಟಡೆ ಯಾರು ತಿಕ್ಕ ಹೊರ್ಕೊಂದಿಲ್ಲ. ನೀನ್ ಮೊದ್ಲು ಗಂಡು ಹುಡುಗ ವಿಡಿಯೋ ಮಾಡ್ದಂಗ್ ಮಾಡು. ಹೆಣ್ಣು ಹುಡುಗಿ ವಿಡಿಯೋ ಮಾಡ್ದಂಗ್ ಮಾಡಿದ್ರೆ ಗೇ ಕೂಡ ಅಂತಾರ, ಇನ್ನೊಂದು ಕೂಡ ಅಂತಾರ, ಕಿತ್ತು ಕೂಡ ಕೈಯಾಗ ಕೊಡ್ತಾರ. ಲೇ ಮುತ್ತು, ನಿನಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ಸ್ಟಾಗ್ರಾಮ್ನಾಗ ವಿಡಿಯೋ ಮಾಡ್ತಿದ್ದೆ ಅಂದರೆ ಫೇಸ್ ಮಾಡೋ ತಾಕತ್ತಿರ್ಬೇಕು. ಇಲ್ಲ ಅಂದರೆ ಕೈಲಿ ಬಳೆ ಹಾಕ್ಕೊಂಡು ಮುಚ್ಕೊಂಡು ಮನೆ ಒಳಗೆ ಮೂಲೆ ಕುತ್ಕೊಂಡಿರ್ಬೇಕು, ಓಕೆನಾ? ಜನ ಕೇಳ್ತಿದ್ರಿ ಅಲ್ವಾ, ನಿನ್ ಲವರ್ ಯಾರು, ನಿಮ್ ಲವರ್ ಯಾರು ಅಂತ. ನೋಡಿ ಗಾಯ್ಸ್, ಇದೆ ನನ್ನ ಲವರು. ನೋಡಿ ಹೆಂಗಿದೆ, ಮುದ್ದಾಗಿದೆ ಪಾಪ. ಇದೆ ನನ್ನ ಲವರು. ಏನೋ ನಿನ್ನ ಲವರ ಮುದ್ದಾಗೈತಾ? ನಿನಗಿದೇ ಸರಿ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೋಸ್ಕರ ತೊಗೊಂಡ್ಬರ್ತಿರ್ತೀನಿ. ನನ್ನ ಚಾನಲಿಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡ್ಕೊಳ್ರಿ. ಓಕೆ ಬಾಯ್.